ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮದುವೆ ಎಲ್ಲಾಯಿತು ಹೇಗಾಯಿತು ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡಿ. ಓಕೆ, ಒಂದು ಅಪ್ಡೇಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ನಿನ್ನೆಯಿಂದ ನಾವು ಹೇಳ್ತಾ ಇದ್ವಿ ಮದುವೆ ಇವರಿಬ್ರು ಮೈಸೂರು ಹತ್ರ ಎಲ್ಲೋ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ದುನಿಯಾ ವಿಜಿ ಕೂಡ ನಿನ್ನೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ಇದೇ ಮಾತನ್ನ ಹೇಳಿದ್ರು, ಮೈಸೂರು ಹತ್ರ ಎಲ್ಲೋ ಮದುವೆ ಆಗಿದ್ದಾರೆ ಅಂತ. ಆದ್ರೆ ಈಗ ಬರ್ತಾ ಇರತಕ್ಕಂತ ಅಪ್ಡೇಟ್ಸ್, ಚಿಕ್ಕಮಗಳೂರು ಜಿಲ್ಲೆ ಗೌರಿಗದ್ದೆಯ ಪಾರ್ವತಿ ದೇಗುಲದಲ್ಲಿ ಸುಂದರಗೌಡ ಮತ್ತು ಲಕ್ಷ್ಮೀನಾಯಕ ಮದುವೆ ಆಗಿದ್ರು. ಗೌರಿಗದ್ದೆಯ ಪಾರ್ವತಿ ದೇಗುಲದಲ್ಲಿ ನಿನ್ನೆ ಇವರ ಮದುವೆ ಆಗಿತ್ತು ಅಂತಕ್ಕಂಥ ಅಪ್ಡೇಟ್ಸ್ ಸಿಗ್ತಾ ಇದೆ. ಆದರೆ ಇವರ ಕುಟುಂಬದವರೆಲ್ಲ ಮೈಸೂರಿನ ರೆಸಾರ್ಟ್ ಒಂದರಲ್ಲಿ ತಂಗಿದ್ರು ಅಂತ, ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರಲಾಗಿತ್ತು. ಆದರೆ ಇವರಿಬ್ಬರು ಮದುವೆ ಆಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಗೌರಿಗದ್ದೆ ಅಂತಕ್ಕಂಥ ಒಂದು ಊರು. ಈ ಗೌರಿಗದ್ದೆಯ ಪಾರ್ವತಿ ದೇಗುಲದಲ್ಲಿ ಸುಂದರಗೌಡ ಮತ್ತು ಲಕ್ಷ್ಮೀನಾಯಕ್ ನಿನ್ನೆ ಮದುವೆಯಾಗಿದ್ದರು. ಮದುವೆಯಾದ ನಂತರ ನಾವು ಮದುವೆ ಆಗಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಹಂಚಿಕೊಂಡಿದ್ದರು. ಅದಾದ ನಂತರ ಇವತ್ತು ಅವರು ಬೆಂಗಳೂರಿನಲ್ಲಿ ಪ್ರತ್ಯಕ್ಷರಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿಕೆಯನ್ನು ಕೊಟ್ಟು ಬಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಗೌರಿಗದ್ದೆಯ ಪಾರ್ವತಿ ದೇಗುಲದಲ್ಲಿ ಸುಂದರಗೌಡ ಮತ್ತು ಲಕ್ಷ್ಮೀನಾಯಕ್ ಮದುವೆ ಆಗಿದ್ದರು. ಸುಂದರಗೌಡ ಮಾಸ್ತಿಗುಡಿ ಚಿತ್ರದ ನಿರ್ಮಾಪಕ, ಲಕ್ಷ್ಮೀನಾಯಕ್ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಶಿವಮೂರ್ತಿ ನಾಯಕ್ ಅವರ ಪುತ್ರಿ. ಇವರಿಬ್ಬರು ಕೂಡ ಪರಸ್ಪರ ಕಳೆದ 7-8 ತಿಂಗಳಿನಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಲಕ್ಷ್ಮೀನಾಯಕ್ ಕುಟುಂಬದಲ್ಲಿ ಈ ಮದುವೆಗೆ ವಿರೋಧ ಇತ್ತು. ಆದರೂ ಕೂಡ ಇವರಿಬ್ಬರು ಮೇಜರ್ ಆಗಿರೋದ್ರಿಂದ ಸ್ವ ಇಚ್ಛೆಯಿಂದ ಮದುವೆ ಆಗಿದ್ರು.